ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಎಡಗೈ ಶೇಕಡ 5.25, ಬಲಗೈ ಶೇಕಡ 5.25 ಹಾಗೂ ಇತರೆ ಸಮುದಾಯಗಳಿಗೆ ಶೇಕಡ 4.5 ಮೀಸಲಾತಿ. ಸಚಿವ ಸಂಪುಟ ಸಭೆಗೆ ಐತಿಹಾಸಿಕ ನಿರ್ಧಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಜಿಲ್ಲಾಧಿಕಾರಿಗಳ ಸಮುಚ್ಚಯದ ಮುಂಭಾಗದಲ್ಲಿ ಇನ್ನು ಮುಂದೆ ಯಾವುದೇ ಪ್ರತಿಭಟನೆ, ಧರಣಿ ಹಾಗೂ ಅಹೋರಾತ್ರಿ ಹೋರಾಟಗಳಿಗೆ ಅವಕಾಶ ಇರುವುದಿಲ್ಲ. ಜಿಲ್ಲಾಡಳಿತ ಸ್ಪಷ್ಟನೆ. ಗುಂಡಿಬೆದ್ದ ರಸ್ತೆ, ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳ ವಿರುದ್ಧ ವಾಹನ ಸವಾರರ ಆಕ್ರೋಶ. ವಾರ್ತೆಗಳ ವಿವರ. ಪರಿಶಿಷ್ಟ ಜಾತಿಯ ಎಲ್ಲ ಸಮುದಾಯಗಳಿಗೂ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಇಂದಿನ ಸಚಿವ ಸಂಪುಟ ಸಭೆ ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದ್ದು, ಎಡ, ಬಲ ಹಾಗೂ ಇತರೆ ಸಮುದಾಯಗಳಿಗೆ 5.25, 5.25 ಮತ್ತು 4.5 ಅನುಪಾತದಲ್ಲಿ ಮೀಸಲಾತಿ ಕಲ್ಪಿಸಲು ಸರ್ವಾನುಮತದಿಂದ ಒಪ್ಪಿಗೆ ನೀಡಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ನಾವು ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದು 5.25, 5.25, 4.5, 5.25 ಅದು ಲೆಫ್ಟ್ಗೆ ಅವರ ಸಂಬಂಧಿತ ಜಾತಿಗಳಿಗೆ, ಗ್ರೂಪ್ ಎ ಅದೇ ಸಂಬಂಧಿತ ಜಾತಿಗಳು ಗ್ರೂಪ್ ಎ. ಗ್ರೂಪ್ ಬಿ ನಲ್ಲಿ 6% ಕೊಟ್ಟಿದ್ವಲ್ಲ ಹಿಂದೆ, ವಲಯರು ಮತ್ತು ಅದಕ್ಕೆ ಸಂಬಂಧಿತ ಜಾತಿಗಳು, ಅವ್ರಿಗೆ 6 ಕೊಟ್ಟಿದ್ದು, ಅದಕ್ಕೆ 5.25. ಬೋವಿ, ಲಂಬಾಣಿ, ಕೊರ್ಚ, ಕೊರಮ ಮತ್ತು 59 ಅಲೆಮಾರಿ ಜಾತಿಗಳು, ಇವೆಲ್ಲ ಸೇರಿ 4.5. ಇದು ಸರ್ವಾನುಮತದಿಂದ ತೀರ್ಮಾನ ಆಗಿರ್ತಕ್ಕಂಥದ್ದು. ಕೆ ಎಚ್ ಮುನಿಯಪ್ಪನವರು ಒಪ್ಕೊಂಡಿದ್ದಾರೆ, ತಿಮ್ಮಾಪುರು ಒಪ್ಕೊಂಡಿದ್ದಾರೆ, ತಂಗಡಿಗೆಯವ್ರಿಗೂ ಒಪ್ಕೊಂಡಿದ್ದಾರೆ, ಡಾಕ್ಟರ್ ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ, ಮಾದೇವಪ್ಪನವರು ಒಪ್ಕೊಂಡಿದ್ದಾರೆ, ಪ್ರಿಯಾಂಕನೂ ಒಪ್ಕೊಂಡಿದ್ದಾರೆ, ಸತೀಶ್ ಜಾರಕಿಹೊಳಿನೂ ಒಪ್ಕೊಂಡಿದ್ದಾರೆ. ಎಂಟೈರ್ ಕ್ಯಾಬಿನೆಟ್ಟು ಕೂಡ ಸರ್ವಾನುಮತದಿಂದ ಒಪ್ಕೊಂಡಿದೆ. ಎಂಟೈರ್ ಕ್ಯಾಬಿನೆಟ್ಟು ಯಾವುದೇ ಅಪಸ್ವರ ಇಲ್ಲದೇನೆ ಇದನ್ನು, ಈ ಕ್ಯಾಟಗರೈಸೇಷನ್ನ ಒಪ್ಕೊಂಡಿದೆ. ಅದರ ಪ್ರಕಾರ ರಿಕ್ರೂಟ್ಮೆಂಟ್ ಮಾಡುವಾಗ ಒಳಲ್ ಮೀಸಲಾತಿಯನ್ನು ಈ ಪ್ರಕಾರವಾಗಿ ಮಾಡಬೇಕು. ಜಿಲ್ಲಾಧಿಕಾರಿಗಳ ಸಭಾ ಸಮುಚ್ಚಯದ ಮುಂಭಾಗದಲ್ಲಿ ಇನ್ನು ಮುಂದೆ ಯಾವುದೇ ಪ್ರತಿಭಟನೆ, ಧರಣಿ ಹಾಗೂ ಅಹೋರಾತ್ರಿ ಹೋರಾಟಗಳಿಗೆ ಅವಕಾಶ ಇರುವುದಿಲ್ಲ ಎಂದು ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಮೊದಲಿನಿಂದಲೂ ವಿವಿಧ ಸಂಘಟನೆಗಳು, ಸಾರ್ವಜನಿಕರು ಹಾಗೂ ರೈತರು ಧರಣಿ, ಪ್ರತಿಭಟನೆ ನಡೆಸಲು ಅವಕಾಶ ಕಲ್ಪಿಸಲಾಗುತ್ತಿತ್ತು. ಈ ಹಿಂದೆಯೂ ಜಿಲ್ಲಾಧಿಕಾರಿಗಳಿಂದ ಕೆಲವೊಮ್ಮೆ ನಿಷೇಧ ಹೇರಲಾಗಿದ್ದರೂ ನಂತರ ಮತ್ತೆ ಅವಕಾಶ ನೀಡಲಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಭಟನಾಕಾರರು ಅಲ್ಲಿಯೇ ಸೌದೆ ಬಳಸಿ ಅಡುಗೆ ಮಾಡುತ್ತಿರುವುದು ಆಡಳಿತದ ಆತಂಕಕ್ಕೆ ಕಾರಣವಾಗಿತ್ತು. ಆವರಣದಲ್ಲಿ ಸರ್ಕಾರಿ ವಾಹನಗಳು ನಿಲ್ಲಿಸಿರುವುದರಿಂದ ಬೆಂಕಿ ಅವಘಡ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ. ಯಾವುದೇ ಸಣ್ಣ ನಿರ್ಲಕ್ಷ್ಯವು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು ಎಂಬ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿ ಸೇರಿದಂತೆ ಹಲವು ಸರ್ಕಾರಿ ಕಚೇರಿಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಆಗಿರುವುದರಿಂದ ಸಾರ್ವಜನಿಕರು ತಮ್ಮ ಕಚೇರಿ ಕೆಲಸಗಳಿಗೆ ಆಗಮಿಸುವ ವೇಳೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದರು. ಸರ್ಕಾರಿ ಅರ್ಜಿಗಳ ಸಲ್ಲಿಕೆ, ವಿವಿಧ ದಾಖಲೆಗಳ ಕೆಲಸ, ಸಾರ್ವಜನಿಕರ ಓಡಾಟ ಹಾಗೂ ತುರ್ತು ಆಡಳಿತ ಕಾರ್ಯಗಳಿಗೆ ಅಡಚಣೆ ಉಂಟಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆಗಳನ್ನು ನಿಗದಿತ
ಸ್ಥಳದಲ್ಲಿಯೇ ನಡೆಸುವಂತೆ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಕೇಳಿಬಂದಿತು. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ವಿಚಾರ ಗಂಭೀರವಾಗಿ ಚರ್ಚೆಗೆ ಬಂದಿದ್ದು, ಸಾರ್ವಜನಿಕರಿಗೆ ಹಾಗೂ ಆಡಳಿತ ವ್ಯವಸ್ಥೆಗೆ ತೊಂದರೆ ಆಗದಂತೆ ಸೂಕ್ತ ನಿಯಮ ರೂಪಿಸುವ ಕುರಿತು ನಿರ್ಧಾರ ಕೈಗೊಳ್ಳಲಾಯಿತು. ಪ್ರತಿಭಟನೆಗೆ ಅವಕಾಶ ನೀಡುವುದರ ಜೊತೆಗೆ ಭದ್ರತೆ, ಸಾರ್ವಜನಿಕ ಸೌಲಭ್ಯ ಹಾಗೂ ಆಡಳಿತ ವ್ಯವಸ್ಥೆಗೆ ಧಕ್ಕೆಯಾಗದಂತೆ ಸಮತೋಲನ ಕಾಯ್ದುಕೊಳ್ಳುವುದು ಅಗತ್ಯ ಎಂಬ ಅಭಿಪ್ರಾಯ ಸಭೆಯಲ್ಲಿ ವ್ಯಕ್ತವಾಯಿತು. ಅದರಂತೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದನ್ನು ನಿಷೇಧಿಸಿ ಇದೇ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಹಿಂಭಾಗದಲ್ಲಿ ಮಾತ್ರ ಹೋರಾಟ ನಡೆಸಲು ಸೂಚನೆ ನೀಡಲಾಗಿದೆ. ಟಾರ್ ರಸ್ತೆಯಲ್ಲಿರುವ ಗುಂಡಿಯಿಂದ ಅಪಘಾತಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಅಧಿಕಾರಿಗಳು ಅಪಘಾತಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ಈ ಕೂಡಲೇ ರಸ್ತೆ ಸರಿಪಡಿಸಲು ಮುಂದಾಗಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬೇಲೂರು ಪಟ್ಟಣದ ಬೇಲೂರು ಹಳೆಬೀಡು ಮಾರ್ಗದ ಶಾಂತಿನಗರದ ಸಮೀಪ ರಸ್ತೆಯಲ್ಲಿ ಯಾವುದೋ ಕಾರಣಕ್ಕಾಗಿ ಅಡ್ಡಲಾಗಿ ತೆಗೆದಿರುವ ಗುಂಡಿಯಿಂದ ಅಪಘಾತಗಳು ಸಂಭವಿಸುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿವೆ. ಸುಮಾರು 1 ತಿಂಗಳ ಹಿಂದೆ ರಸ್ತೆಯಲ್ಲಿ ತೆಗೆದಿರುವ ಗುಂಡಿಯನ್ನು ಮುಚ್ಚುವ ಕೆಲಸ ಮಾಡಿಲ್ಲ. ಇದರಿಂದ ರಸ್ತೆಯಲ್ಲಿ ಈ ಗುಂಡಿಗಳನ್ನು ತಪ್ಪಿಸಲು ಹೋಗಿ ವಾಹನ ಸವಾರರು, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ನಿಯಂತ್ರಣ ಕಳೆದುಕೊಂಡು ಅಪಘಾತ ಸಂಭವಿಸುತ್ತಿವೆ. ಸಮಯಕ್ಕೆ ಸರಿಯಾಗಿ ದುರಸ್ತಿ ಮಾಡದಿರುವುದು ಈ ಸಮಸ್ಯೆಗೆ ಮುಖ್ಯ ಕಾರಣವಾಗಿದೆ. ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ HR ಅಹಮದ್ ಅಲಿ ಖಾನ್ ಮಾತನಾಡಿ, ಪೈಪ್ಲೈನ್ ಸಂಪರ್ಕಕ್ಕಾಗಿ ತೋಡಿರುವ ಗುಂಡಿಯಿಂದ ಸಾಕಷ್ಟು ಅನಾಹುತಗಳು ಸಂಭವಿಸುತ್ತಿವೆ. ದುರ್ವಿಧಿ ಹಳೆಬೀಡು ಬೇಲೂರು ನೋಡಲು ಬರುವ ನೂರಾರು ಪ್ರವಾಸಿಗರು ಸೇರಿದಂತೆ ಶಾಸಕರು ಸಹ ಇದೇ ರಸ್ತೆಯಲ್ಲಿ ಸಂಚಾರ ಮಾಡುತ್ತಾರೆ. ಇತ್ತೀಚೆಗಷ್ಟೇ ಒಬ್ಬ ಬೈಕ್ ಸವಾರ ಈ ಗುಂಡಿ ತಪ್ಪಿಸಲು ಹೋಗಿ ಬಿದ್ದು ಕಾಲು ಕಳೆದುಕೊಂಡಿರುವ ಘಟನೆ ನಡೆದಿದೆ. ಹೀಗೆ ಕಳೆದ 1 ತಿಂಗಳಿನಿಂದ ಅಪಘಾತಗಳು ಸಂಭವಿಸುತ್ತಲೇ ಇವೆ. ಸಂಬಂಧಪಟ್ಟ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ದುರಸ್ತಿ ಮಾಡದಿರುವುದು ಈ ಸಮಸ್ಯೆಗೆ ಮುಖ್ಯ ಕಾರಣವಾಗಿದೆ. ಇನ್ನಾದರೂ ಅಧಿಕಾರಿಗಳು ರಸ್ತೆ ದುರಸ್ತಿಗೆ ಮುಂದಾಗಬೇಕು ಎಂದು ಹೇಳಿದರು. ಹ್ಯೂಮನ್ ರೈಟ್ಸ್ ಸ್ಟೇಟ್ ಪ್ರೆಸಿಡೆಂಟ್ ವಿಚಾರ ಏನಿದೆ ಅಂತ ಹೇಳಿದ್ರೆ, ಈ ನಮ್ಮ ಹಳೆಬೀಡು ರಸ್ತೆಯಲ್ಲಿ ಈ ಅಗದು ತನ್ನ ಪೈಪ್ ಕನೆಕ್ಷನ್ ತಗೊಳ್ಳೋದಕ್ಕೂ ಏನಕ್ಕೂ ಅಗದಿದ್ದಾರೆ. ಅಗದು ಏನಾಗಿದೆ, ಸುಮಾರು ಬಹಳಷ್ಟು ಆಕ್ಸಿಡೆಂಟ್ಗಳು, ಅನಾಹುತಗಳಾಗಿದೆ. ಮೊನ್ನೆನೂ ತಾನೇ 2 ವೀಲಿಂದ ಬಿದ್ದು ಒಬ್ಬ ವ್ಯಕ್ತಿ ಕಾಲು ಮುರಿತು. ಹಿಂದ್ಗಡೆಯಿಂದ ವೆಹಿಕಲ್ ಬಂದಿದೆ, ಅದನ್ನು ಟಚ್ ಮಾಡಿ ಆಕ್ಸಿಡೆಂಟ್ ಆಯಿತು. ಇನ್ಸಿಡೆಂಟ್ ಇಷ್ಟೊಂದು ನಡೀತಾ ಇದೆ, ಅನಾಹುತಗಳಾಗ್ತಾ ಇದೆ. ಯಾವುದೇ ಒಬ್ಬರು PWD ಅಧಿಕಾರಿಗಳೇ ಆಗಲಿ, ಸಂಬಂಧಪಟ್ಟಂಥ PDOಗಳ ಅಧಿಕಾರಿಗಳಾಗಲಿ ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಶಾಸಕರು ಕೂಡ ಇದ್ರ ಬಗ್ಗೆ ಹೋಗ್ತಾರೆ, ಬರ್ತಾ ತಿರುಗಾಡ್ತಾ ಇದ್ದಾರೆ. ಇದು ಕೂಡ ಗುಂಡಿ ಬಿದ್ದಿದೆ, ಇಷ್ಟು ಅನಾಹುತ ಆಗ್ತಾ ಇದೆ, ಇದು ಕೂಡ ನೋಡ್ತಾ ಇಲ್ಲ, ಶಾಸಕರ ಗಮನಕ್ಕೆ ಬಂದಿಲ್ಲ ಅಂತ ಅಂದರೆ ಹೇಗೆ ಅನ್ನುವಂತಹದ್ದು. ಆದಷ್ಟು ಬೇಗ ಇದನ್ನ ಗುಂಡಿಯನ್ನು ಮುಚ್ಚಿಸಿ ರೆಡಿ ಮಾಡಿಸಿ ಅನ್ನೋದು ನಮ್ಮ ಭಾವನೆ. ಇನ್ನೊಂದೇನಿದೆ ಅಂತ ಹೇಳಿದ್ರೆ, ಈ ಮನೆಯಿಂದ ಚರಂಡಿ ನೀರು, ಕೊಳಚೆ ನೀರು, ಗಚ್ಚಲು ಮನೆ ನೀರು ಎಲ್ಲ ಏನಿದೆ ಅದು ರೋಡಲ್ಲಿ ಹರಿತಾ ಇದೆ. ಹೋಗ್ತಾ ಬರ್ತಾ ಜನಗಳಿಗೆಲ್ಲ ಅದು ವೆಹಿಕಲಲ್ಲಿ ಹಾರುತ್ತೆ. ಅಕ್ಕಪಕ್ಕ ಎಷ್ಟು ಅಸಹ್ಯವಾಗಿ ಕಾಣ್ತಾ ಇದೆ. ವಾಸ್ತುಶಿಲ್ಪ ಕಲೆ ತವರೂರಾದಂಥ ಈ ನಮ್ಮ ಹಳೆಬೀಡಿಗೆ ದಿನ ಸಾವಿರಾರು ವೆಹಿಕಲ್ಗಳು ತಿರುಗಾಡುವಂಥ ಸ್ಥಳದಲ್ಲಿ ಈ ರೀತಿ ಅವ್ಯವಸ್ಥೆಯನ್ನು ನೋಡಿದ್ರೆ ನಮಗೆ ಒಂಥರ ಬೇಜಾರಾಗ್ತಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತಹ PWD ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬಹುದು, ಇದಕ್ಕೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯ PDO ಅಧಿಕಾರಿಗಳಾಗಿರ್ಬೋದು, ಯಾರು ಇದನ್ನು ಸಂಬಂಧಪಟ್ಟಂತ ಇದ್ದೀರಾ ಆದಷ್ಟು ಬೇಗ ಇದನ್ನು ರೆಡಿ ಮಾಡಿಸಿ ಜನಗಳಿಗೆ ಅನುಕೂಲ ಮಾಡಿ ಆಗುವಂತಹ ಅನಾಹುತಗಳನ್ನ ತಪ್ಪಿಸಿ. ನಿವೃತ್ತ ಕೃಷಿ ಅಧಿಕಾರಿ ಚಂದ್ರಶೇಖರ್ ಮಾತನಾಡಿ, ಹಳೆಬೀಡು ರಸ್ತೆಯಲ್ಲಿ ಯಾವುದೋ ಕಾರಣಕ್ಕಾಗಿ ತೋಡಿರುವ ಗುಂಡಿಯನ್ನು 1.5 ತಿಂಗಳಾದರೂ ಮುಚ್ಚುವ ಕೆಲಸ ಮಾಡಿಲ್ಲ. ರಸ್ತೆ ಅಚ್ಚುಕಟ್ಟಾಗಿದೆ ಎಂದು ಜೋರಾಗಿ ಬರುವ ವಾಹನ ಸವಾರರು ಒಂದೇ ಸಮನೆ ಈ ಸ್ಥಳಕ್ಕೆ ಬಂದು ಗುಂಡಿ ಇರುವುದನ್ನು ಗಮನಿಸಿ ತಕ್ಷಣ ಬ್ರೇಕ್ ಹಾಕುವುದರಿಂದ ಅಪಘಾತಗಳು ಸಂಭವಿಸುತ್ತಿವೆ. ವಾಹನಗಳು ಸಹ ಹಾಳಾಗುತ್ತಿವೆ. ಸವಾರರು ಹೆಲ್ಮೆಟ್ ಧರಿಸದಿದ್ದರೆ ತಲೆಗೆ ಪೆಟ್ಟು ಬಿದ್ದು ತಕ್ಷಣ ಮರಣ ಸಂಭವಿಸುವ ಸಾಧ್ಯತೆ ಹೆಚ್ಚು. ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅಧಿಕಾರಿಗಳು ರಸ್ತೆ ಸರಿಪಡಿಸಿ ಗಂಭೀರ ಗಾಯಗಳು ಮತ್ತು ಸಾವು ನೋವುಗಳನ್ನು ತಪ್ಪಿಸಬೇಕು ಎಂದು ಹೇಳಿದರು. ಸರ್ ನೋಡಿ, ಹಳೆಬೀಡು ರಸ್ತೆಯಲ್ಲಿ ಈ ಒಂದು ಚರಂಡಿಯನ್ನ ಬಹುಶಃ ಯಾವುದಕ್ಕೋ ಅವ್ರ ಕನೆಕ್ಷನ್ಸ್ಗೋಸ್ಕರ ತಗೊಂಡಿದ್ದಾರೆ. ಆದರೆ ಒಂದು ದುರ್ವಿಧಿ ಏನಂತ ಹೇಳಿದ್ರೆ, ತಗೊಂಡ ಮೇಲೆ ಅದನ್ನ ಮುಚ್ಚಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಅನುಕೂಲ ಮಾಡ್ಕೊಡ್ಬೇಕಾದ ಅವ್ರ ಕರ್ತವ್ಯ ಇತ್ತು. ಆದರೆ ಸುಮಾರು ಹೆಚ್ಚು ಕಮ್ಮಿ 1.5 ತಿಂಗಳಾಯಿತು ಸರ್. ಎಷ್ಟೊಂದು ಆಕ್ಸಿಡೆಂಟ್ ಆಗಿದೆ ಗೊತ್ತಾ. ಬೈಕ್ಗಳು ಬುದ್ಧಿಗಳು, ಅದು ಮುಂದ್ಗಡೆ ಚಕ್ರಗಳೆಲ್ಲ ಬೆಂಡಾಗಿದೆ. ಕಾರು ಬಂದು ಗುದ್ದಿ ಎಷ್ಟೋ ಜನ ಕೈಕಾಲು ಮುರಿದಿದೆ. ತುಂಬಾ ಅನಾಹುತ ಆಗಿದೆ. ಪ್ರತಿದಿನ ನೋಡ್ತೀವಿ, ಹೊಟ್ಟೆ ಉರಿತು ಸರ್. ಇಲ್ಲ ವಯಸ್ಸಾದ ವ್ಯಕ್ತಿಗಳು, ಮಕ್ಕಳು ಮರಿಗಳೆಲ್ಲ ಬರ್ತಾ ಇರ್ತಾರೆ, ಶಾಲೆ ಮಕ್ಕಳೆಲ್ಲ ಬರ್ತಾ ಇರ್ತಾರೆ. ಇದೊಂದು ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ದುರ್ವಿಧಿ ಇದು, ಆಯ್ತಾ. ನೋಡಿಲಿಕ್ಕೆ ಏನೂ ಇಲ್ಲ ಅಂತ ಬರ್ತಾರೆ, ಫಾಸ್ಟ್ ಬರ್ತಾರೆ ಅಲ್ಲಿ ಆಬದಿಯಿಂದ. ಬಂದಾಗಿ ಸಡನ್ ಆಗಿ ಗುಂಡಿದೆ ಅಂತ ತಕ್ಷಣ ಬ್ರೇಕ್ ಹೊಡಿತಾರೆ. ಹಿಂದ್ಗಡೆಯಿಂದ ಬಂದು ಸರಣಿ ಅಪಘಾತ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸಿಕಂದರ್ ಪಾಷಾ, ಅಂಜುಮ್, ಸೈರನ್ ಖಾನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.
ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ ಕಳವಳಕಾರಿಯಾಗಿದ್ದು, ಶ್ವಾಸಕೋಶ ಕಸಿ ಮಾಡುವ ಕುರಿತು ವೈದ್ಯರು ನಾಳೆ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಆಸ್ಪತ್ರೆ ಭೇಟಿಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಸಚಿವರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಶ್ವಾಸಕೋಶ ಕಸಿ ಮಾಡಬೇಕಾದರೆ ಮೆದುಳು ಪ್ರಜ್ಞೆಯಲ್ಲಿರಬೇಕು. ಈ ಬಗ್ಗೆ ವೈದ್ಯರು ನಾಳೆ ತೀರ್ಮಾನಿಸಲಿದ್ದಾರೆ. ಸದ್ಯ ಸಚಿವರನ್ನು ವೆಂಟಿಲೇಟರ್ನಲ್ಲಿ ಇರಿಸಲಾಗಿದ್ದು, ಇತರ ಅಂಗಾಂಗಗಳು ಸ್ಥಿರವಾಗಿವೆ. ಆದರೆ ಮೆದುಳು ಮಾತ್ರ ಇನ್ನೂ ಸಕ್ರಿಯವಾಗಿಲ್ಲ. ನಾಳೆ ವೈದ್ಯರು ಸಿಟಿ ಸ್ಕ್ಯಾನ್ ನಡೆಸಲಿದ್ದು, ಅದರ ವರದಿಯ ಆಧಾರದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಚಿವರಾದ ಜಮೀರ್ ಅಹಮದ್ ಖಾನ್, ಬೈರತಿ ಸುರೇಶ್, ವಿಧಾನಸಭೆಯ ಮುಖ್ಯ ಸಚೇತಕ ಅಶೋಕ ಪಟ್ಟಣ, ಮಾಯಕೊಂಡ ಶಾಸಕ ಬಸವಂತಪ್ಪ ಹಾಜರಿದ್ದರು. ನಾಳೆ ತೀರ್ಮಾನ ಮಾಡ್ತಾರೆ. ಇನ್ನು ಕಾನ್ಸಿಯಸ್ನೆಸ್ ಬಂದಿಲ್ಲ. ಅದು ನಾಳೆ ಕಾನ್ಸಿಯಸ್ನೆಸ್ ಬಂದ ಮೇಲೆ ದೇ ವಿಲ್ ಟೇಕ್ ಎ ಡಿಸಿಷನ್. ಅದೇಪ್ಪ, ಈಗ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಲಂಗ್ಸು, ಬ್ರೈನು ಕಾನ್ಷಿಯಸ್ನೆಸ್ ಬರಬೇಕು. ಈಸ್ ನಾಟ್ ಇದರಲ್ಲಿಲ್ಲ. ಅದು ಬಂದಮೇಲೆ ನಾಳೆ ತೀರ್ಮಾನ ಮಾಡ್ತಾರೆ ಡಾಕ್ಟರ್ಸ್. ಫ್ಯಾಮಿಲಿ ಮೀಟಿಂಗ್. ಈಗ ಸ್ಟೇಬಲ್ ಆಗಿದ್ದಾರೆ. ಈಗ ಸ್ಟೇಬಲ್ ಆಗಿದ್ದಾರೆ. ವೆಂಟಿಲೇಷನಲ್ಲಿ ಬೇರೆ ಎಲ್ಲ ಆರ್ಗನ್ಸ್ಗಳು ಚೆನ್ನಾಗಿದ್ದಾವೆ, ಸ್ಟೇಬಲ್ ಆಗಿದ್ದಾರೆ. ಬ್ರೈನು ಇನ್ನೂ ಕಾನ್ಷಿಯಸ್ನೆಸ್ ಬಂದಿಲ್ಲ. ಆ ಕಾನ್ಷಿಯಸ್ನೆಸ್ ಬಂದಮೇಲೆ ನಾಳೆ ಬೆಳಗ್ಗೆ ತೀರ್ಮಾನ ನಾಳೆ ಸಿ ಟಿ ಸ್ಕ್ಯಾನ್ ಮಾಡ್ತಾರೆ. ಆ ಸಿ ಟಿ ಸ್ಕ್ಯಾನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ದೇ ವಿಲ್ ಟೇಕ್ ಎ ಡಿಸಿಷನ್. ಶೇಕಡಾ 33ರ ಮಹಿಳಾ ಮೀಸಲಾತಿಯನ್ನ ತಕ್ಷಣ ಜಾರಿಗೆ ತರಬೇಕೆಂದು ಒತ್ತಾಯಿಸಿ ಬೇಲೂರಿನಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದ ವತಿಯಿಂದ ಸಹಿ ಸಂಗ್ರಹಣಾ ಅಭಿಯಾನ ನಡೆಸಲಾಯಿತು. ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಪುರಸಭೆ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್, ಮಹಿಳಾ ಮೀಸಲಾತಿ ಹಾಗೂ ಕ್ಷೇತ್ರ ಪುನರ್ ವಿಂಗಡಣೆ ಕಾಯ್ದೆಗಳನ್ನು ಒಟ್ಟಿಗೆ ತರಲಾಗಿದ್ದು, ಇದರಿಂದ ಬಿಲ್ ಪಾಸ್ ಆಗಲು ಅಡ್ಡಿಯಾಗಿದೆ. ಕಾಂಗ್ರೆಸ್ ವಿರೋಧಿಸಿದೆ ಎಂಬ ಮಾತು ತಪ್ಪು ಕಲ್ಪನೆ. 2023ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಈ ಬಿಲ್ ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡಿತ್ತು. ಆದರೆ ಆಗಿನ ಬಿಜೆಪಿ ಹಾಗೂ ಎನ್ಡಿಎ ಮಿತ್ರ ಪಕ್ಷಗಳ ವಿರೋಧದಿಂದ ಲೋಕಸಭೆಯಲ್ಲಿ ಪಾಸ್ ಆಗಲಿಲ್ಲ. ಚುನಾವಣಾ ಗಿಮಿಕ್ಗಾಗಿ ಮಹಿಳಾ ಮೀಸಲಾತಿ ಬಿಲ್ ಅನ್ನು ಕ್ಷೇತ್ರ ಪುನರ್ವಿಂಗಡಣೆಯೊಂದಿಗೆ ತರಲಾಗುತ್ತಿದೆ. ಇದರಿಂದ ಮಹಿಳಾ ಪರ ಸರ್ಕಾರ ಎಂಬ ಭಾವನೆ ಮೂಡಿಸಲು ಯತ್ನಿಸಲಾಗುತ್ತಿದೆ. ಮಹಿಳಾ ಸಬಲೀಕರಣದ ಬಗ್ಗೆ ನಿಜವಾದ ಬದ್ಧತೆ ಇದ್ದರೆ 33% ಮೀಸಲಾತಿ ಬಿಲ್ ಅನ್ನು ಪ್ರತ್ಯೇಕವಾಗಿ ಪಾಸ್ ಮಾಡಬೇಕು ಎಂದು ಹೇಳಿದರು. ಕ್ಷೇತ್ರಗಳ ಪುನರ್ ವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿ ಅನ್ನುವಂತಹ ಮೂರು ಬಿಲ್ಲನ್ನು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದರು. ಆದರೆ ನಿಮಗೆ ಎಲ್ಲರಿಗೂ ತಮಗೆ ಗೊತ್ತಿರಬೇಕು, 1913ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೇ ಇದು ರಾಜ್ಯಸಭೆಯಲ್ಲಿ ಬಿಲ್ಲು ಪಾಸಾಗಿರುತ್ತೆ. ಆ ಪಾಸಾದಂಥ ಲೋಕಸಭೆಯಲ್ಲಿ ತಡೆ ಹಿಡಿದ್ರು. ಅವತ್ತು ವಿರೋಧ ಮಾಡಿದ್ದು ಇದೇ ಇವತ್ತಿನ ಬಿಜೆಪಿ ಸರ್ಕಾರ ಏನಿದೆ, ಎನ್ಡಿಎ ಮಿತ್ರ ಪಕ್ಷಗಳ ಸರ್ಕಾರ ಅವತ್ತು ವಿರೋಧ ಮಾಡಿತು. ಹಾಗಾಗಿ ಬಿಲ್ ಅವತ್ತು ಪಾಸಾಗಿರಲ್ಲ. ಇವತ್ತು ದುರುದ್ದೇಶದಿಂದ ಏನು ಚುನಾವಣಾ ಗಿಮಿಕ್, ಇವತ್ತು ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ವಿರುದ್ಧವಾಗಿದೆ ಅನ್ನೋ ಒಂದು ಅಪಪ್ರಚಾರ ಮಾಡಲಿಕ್ಕೋಸ್ಕರನೇ ಈ ಬಿಲ್ಲನ್ನು ಅದರ ಜೊತೆಯಲ್ಲಿ ತಂದು ಇವತ್ತು ಈ ಬಿಲ್ಲು ಪಾಸಾಗದೇ ಇರೋ ಥರ ಮಾಡಿದ್ದಾರೆ. ಇದನ್ನು ಮಹಿಳಾ ವಿರೋಧಿ ಸರ್ಕಾರ ಅಂತ ಬಿಂಬಿಸಬೇಕು ಅನ್ನೋವಂತಹ ಒಂದು ದುರುದ್ದೇಶದಿಂದ ಇದನ್ನು ಒಟ್ಟೊಟ್ಟಿಗೆ ತಂದಿದ್ದಾರೆ. ನಾವು ಇವತ್ತು ಏನು ಒತ್ತಾಯ ಮಾಡ್ತಾ ಇದ್ದೀವಪ್ಪ ಅಂದರೆ, ನಿಮಗೇನಾದರೂ ಮಹಿಳೆಯ ಸಬಲೀಕರಣ ಆಗಬೇಕು ಅಂತ ಇದ್ದರೆ, ಅಥವಾ ಮಹಿಳೆಯರ ಪರವಾದ ಸರ್ಕಾರ ನಿಮ್ಮದು ಅಂತ ಏನಾದರೂ ಅನಿಸಿದರೆ ನೀವೇನು ಮಾಡಬೇಕು, ಬರೀ ಮಹಿಳಾ ಮೀಸಲಾತಿಯನ್ನು 33% ಜಾರಿ ಮಾಡುವಂಥ ಬಿಲ್ಲನ್ನು ಮಾತ್ರ ನೀವು ಪಾಸ್ ಮಾಡೋದಕ್ಕೆ ಇಡಬೇಕು. ಅದನ್ನು ನೀವು ಮಾಡಿ ಮಹಿಳೆಯರ ಒಂದು ಸಬಲೀಕರಣಕ್ಕೆ ನೀವು ಪ್ರಯತ್ನ ಪಡಿ ಅಂತ ನಮ್ಮ ಎಲ್ಲರ ಮಹಿಳೆಯರ ಒಂದು ಒತ್ತಾಯ ಆಗ್ತಾಯಿದೆ. ನೀವು ಇದು ಅದ್ರ ಜೊತೆಯಲ್ಲಿ ತಂದಾಗ ಇವತ್ತು ಏನಾಗ್ತಾಯಿದೆ, ಲೋಕಸಭಾ ಕ್ಷೇತ್ರ ವಿಂಗಡಣೆ ಆದಾಗ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾಯಿದೆ. ಯಾಕೆಂದರೆ ನಮ್ಮಲ್ಲಿ ಜನಸಂಖ್ಯೆ ಅನುಗುಣವಾಗಿ ಮಾಡ್ತಿರೋದ್ರಿಂದ ಈ ಕಡೆ ನಮ್ಮ ದಕ್ಷಿಣ ಭಾರತದಲ್ಲಿ ಕಡಿಮೆ ಇದೆ. ಉತ್ತರ ಭಾರತದಲ್ಲಿ ಬಿಜೆಪಿ ಬಾಹುಳ್ಯ ಇರೋಂತಹ ಪ್ರದೇಶಗಳಿಗೆ ಅನುಕೂಲ ಆಗ್ತಾಯಿದೆ. ಹಾಗಾಗಿ ನೀವು ಇದನ್ನು ಅದ್ರ ಜೊತೆಗೆ ತಂದಾಗ ನಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಬಿಜೆಪಿ ಸರ್ಕಾರದ ಒಂದು ಕುತಂತ್ರ ಬುದ್ಧಿಯನ್ನು ಬಿಟ್ಟು ಮಹಿಳೆಯರ ಪರವಾಗಿ ನೀವು ಕೆಲಸ ಮಾಡಬೇಕು. ಮಹಿಳೆಯರಿಗೆ ಮೀಸಲಾತಿ ಕೊಡೋದರಲ್ಲಿ ನೀವು ನಿಜವಾದ ಒಂದು ಆಸಕ್ತಿಯನ್ನು ತಂದು
ಈ ಬಿಲ್ಲನ್ನು ಪಾಸ್ ಮಾಡಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸಹಿ ಸಂಗ್ರಹಣೆ ಮಾಡಿ ನಾವು ಕಳಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಸದಸ್ಯೆ ಮೀನಾಕ್ಷಿ ವೆಂಕಟೇಶ್, ಜಮೀಲಾ ತೌಫಿಕ್, ಬಿ ಗಿರೀಶ್, ಜ್ಯೋತಿ, ರಶ್ಮಿ ಮಂಜುನಾಥ್, ವಿಶಾಲಾಕ್ಷಿ ಸೇರಿದಂತೆ ಹಲವರು ಹಾಗೂ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್, ರವೀಶ್ ಬಸವಾಪುರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಿಎಂ ರಸ್ತೆಯಲ್ಲಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ 60 ವರ್ಷದ ಸಂಭ್ರಮಾಚರಣೆಯ ಅಂಗವಾಗಿ ಗುರುವಂದನಾ ಕಾರ್ಯಕ್ರಮ ಹಾಗೂ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನವನ್ನು ಮೇ 2 ಮತ್ತು 3ರಂದು 2 ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಐಟಿಐ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ತಿಳಿಸಿದರು. ಈಗ ನಾನು ಸಹ ಈ ಒಂದು ಹಳೆ ವಿದ್ಯಾರ್ಥಿ ಆ ಒಂದು ಕಾಲೇಜಿನ ಇಲ್ಲಿರೋರು ಎಲ್ಲರೂ ಸಹ ಆ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳಾಗಿ ನಾವು ಅಲ್ಲೇ ಕಲ್ತಿದ್ದಂಥವ್ರು. ಸೊ ಅದಾದ ನಂತರ ಉನ್ನತ ವ್ಯಾಸಂಗವನ್ನು ಮಾಡಿ ನಾವು ಈಗ ಅಲ್ಲೇ ಸಹ ಕಿರಿಯ ತರಬೇತಿ ಅಧಿಕಾರಿಗಳಾಗಿ ಪಾಠ ಮಾಡ್ತಾ ಇದ್ದೇವೆ. ಸೊ ಅದೇ ರೀತಿಯಾದಂಥ ವ್ಯವಸ್ಥೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ನೀವು ಸಹ ಎಲ್ಲರೂ ಬನ್ನಿ, ಅಡ್ಮಿಷನ್ ಆಗಿ ಮತ್ತು ITI ಬಗ್ಗೆ ನೀವೆಲ್ಲರೂ ತಿಳ್ಕೊಳ್ಳಿ ಏನೋ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಅದರಿಂದ ಎಲ್ಲ ನಾವು ಓದಿದಂಥ ಆ ಒಂದು ಸಂಸ್ಥೆಗೆ ಒಂದು ಅಲ್ಲಿರೋ ಸೇವೆ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಅಲ್ಲೇ ಓದಿದಂಥ ಎಲ್ಲ ಹಳೆ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ಒಂದು ಹಳೆ ವಿದ್ಯಾರ್ಥಿಗಳ ಸಂಘ, ITI ವಿದ್ಯಾರ್ಥಿಗಳ ಸಂಘ ಎಂಬ ಪ್ರಾರಂಭಿಸಿ ಆ ITI ವಿದ್ಯಾರ್ಥಿಗಳ ಸಂಘದ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ITIನ ಉಳಿಸಬೇಕು, ITIಗೆ ಅಡ್ಮಿಷನ್ ಆಗಬೇಕು, ITIಲಿ ಆಗಿರುವಂಥ ಪ್ರಯೋಜನಗಳನ್ನು ಎಲ್ಲ ವರ್ಗದವರಿಗೂ ತಿಳಿಸಬೇಕು. ನಮ್ಮ ITIಗೆ ಕೇವಲ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಮಾತ್ರ ಈ ಬರ್ತಾ ಇದ್ದಾರೆ. ಎಲ್ಲ ಹಾಸನ ಜಿಲ್ಲೆಯಿಂದ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ SLC ಪಾಸ್ ಆದಂಥ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ ಬರ್ತಾರೆ. ಅದಾದ ನಂತರ ಅವರಿಗೆ 1 ವರ್ಷದ ಕೋರ್ಸಲ್ಲಿ ನಾವು ಅಪ್ರೆಂಟಿಸ್ ಕೊಡಿಸ್ತೀವಿ. 2 ವರ್ಷ ಮುಗಿದ ನಂತರ 1 ವರ್ಷ ಆದಮೇಲೆ ಅವ್ರಿಗೆ ಅಪ್ರೆಂಟಿಸ್ ಟ್ರೈನಿಂಗ್ ಅಂತ ಕೊಡಿಸ್ತೀವಿ. ಅಪ್ರೆಂಟಿಸಲ್ಲಿ ನೇರವಾಗಿ 15,000 ರಿಂದ 20,000 ರೂಪಾಯಿ ಸ್ಯಾಲರಿನ ಕೊಡ್ತಾರೆ ಟ್ರೈನಿಂಗಲ್ಲೇ. ಈ ರೀತಿಯಾದಂಥ ವ್ಯವಸ್ಥೆ ಇದೆ. ಅದಾದ ನಂತರ ನಾವು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಅವರಿಗೆ ವೇಕೆಂಟನ್ನು ಕೊಡಿಸುವಂಥ ಕೆಲಸವನ್ನು ಸಹ ಮಾಡ್ತಾ ಬಂದಿದೆ. ಆದರೂ ಸಹ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದ ಕಾರಣ ನಮ್ಮಲ್ಲಿ ಆ ಒಂದು ITI ಯಾವ ರೀತಿ ಇದೆ, ಯಾವ ರೀತಿ ಬಂದಿದೆ, ಇಲ್ಲಿದ್ದವರು ಯಾವ ರೀತಿಯಾದ ಉನ್ನತವಾದ ಹುದ್ದೆಯಲ್ಲಿ ಇದ್ದಾರೆ ಎಂಬ ಪ್ರಚಾರವನ್ನು ಮಾಡಬೇಕಾಗಿದೆ, ಅದನ್ನು ತಿಳಿಸಬೇಕಾಗಿದೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಿದ್ದೀವಿ. ನೀವು ಸಹ 2ನೇ ತಾರೀಕು ಮೇ 2ನೇ ತಾರೀಕು ಮತ್ತು 3ನೇ ತಾರೀಕು ಬರಬೇಕು. 2ನೇ ತಾರೀಕು ಒಂದು ಕಲ್ಚರಲ್ ಕಾರ್ಯಕ್ರಮ ಮಾಡ್ತಿದ್ದೀವಿ ಶನಿವಾರ ಕಾಲೇಜ್ ಆವರಣದಲ್ಲಿ. 3ನೇ ತಾರೀಕು ನಮ್ಮ ಎಲ್ಲ ಇಲಾಖೆಯ ಮುಖ್ಯಸ್ಥರ ಮುಖಾಂತರ ಉದ್ಘಾಟನೆ ಮಾಡಿಸಿ ಹಲವಾರು ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ, ಗುರುವಂದನಾ ಕಾರ್ಯಕ್ರಮ ಮಾಡೋದ್ರ ಮೂಲಕ ಮತ್ತು ಮನೋರಂಜನೆಗೋಸ್ಕರ ನಾವು ನಮ್ಮ ಏನು ಮಿಮಿಕ್ರಿ ಗೋಪಿಯವ್ರನ್ನೂ ಸಹ ಕರೆಸ್ತಿದ್ದೀವಿ. ಉದಾಹರಣೆ ಏನಂದರೆ ಯಾರಿಗೂ ಬೋರ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ಮಾಡ್ತಾಯಿದ್ದೀವಿ. ಈ ಒಂದು ಸುಂದರವಾದ ಕಾರ್ಯಕ್ರಮ. ಎಲ್ಲ ಈ ಕಾರ್ಯಕ್ರಮವನ್ನು ಹಳೆ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಅವರ ಒಂದು ಧನ ಸಹಾಯದ ಮುಖಾಂತರ ಇರ್ಬೋದು, ಅವರ ಎಲ್ಲ ರೀತಿಯ ಸಹಕಾರ ಮುಖಾಂತರ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ITIನ ಒಂದು ಪ್ರಚಾರ ಪಡಿಸೋದು, ITI ಬಗ್ಗೆ ಮಾಹಿತಿ ಕೊಡಬೇಕಾಗಿದೆ. ಹಂಗಾಗಿ ಪತ್ರಿಕಾಗೋಷ್ಠಿಯಲ್ಲಿ ಶಿವಣ್ಣ, ತೌಫಿಕ್ ಅಹಮದ್, AN ಪರಮೇಶ್, ಸುರೇಶ್, ರಾಮಕೃಷ್ಣ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನಾನು ಯಾವತ್ತೂ ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಹಾಸನದ KR ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ IM ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ IM ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ M ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ.
ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ: HAR ಆರ್ಕೇಡ್, 4ನೇ ಕ್ರಾಸ್, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು, ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ: NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು, ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ: ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7997531860. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CE, BA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, ನೀಟ್, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ CET, ನೀಟ್, JEE, ನಾಟ ಮತ್ತು CA ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. 6360539736. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ
14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಸ್ತೆಯ ದುರ್ವ್ಯವಸ್ಥೆಯಿಂದ ಮತ್ತೊಂದು ಅಮಾಯಕ ಜೀವ ಬಲಿಯಾದ ದುರ್ಘಟನೆ ಬೇಲೂರು ತಾಲೂಕಿನ ಬೆಕ್ಕೋಡು ಹೋಬಳಿಯ ವಾಟೆಹಳ್ಳಿ ಸೇತುವೆ ಸಮೀಪದ ಚಲ್ಲೇನಹಳ್ಳಿ ಗ್ರಾಮದ ಬಳಿ ನಡೆದಿದೆ. ಕಡೆಗರ್ಜೆ ಗ್ರಾಮದ ನಿವಾಸಿಯಾಗಿದ್ದ 45 ವರ್ಷದ ಚಂದ್ರಶೇಖರ್ ಅವರು ಕೆರೆಕೋಡಮ್ಮ ದೇವಸ್ಥಾನದ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಶುಕ್ರವಾರ ರಾತ್ರಿ ಸುಮಾರು 10:30 ವೇಳೆಗೆ ಸಂಭವಿಸಿದ ಅಪಘಾತದಲ್ಲಿ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ರಸ್ತೆಯಲ್ಲಿ ಉಂಟಾಗಿದ್ದ ದೊಡ್ಡ ಗುಂಡಿಯನ್ನು ತಪ್ಪಿಸಲು ಎದುರಿನಿಂದ ಬರುತ್ತಿದ್ದ ಟಾಟಾ ಎಸಿ ಪಿಕಪ್ ವಾಹನ ಚಾಲಕ ಬಲಗಡೆಗೆ ತಿರುಗಿದ ವೇಳೆ ಎದುರಿಗೆ ಬರುತ್ತಿದ್ದ ಚಂದ್ರಶೇಖರ್ ಅವರ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮವಾಗಿ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೈಕ್ನ ಹಿಂಬದಿಯಲ್ಲಿ ಪ್ರಯಾಣಿಸುತ್ತಿದ್ದ ಮತ್ತೊಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು, ಅವರನ್ನು ಹಾಸನದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಗೆ ರಸ್ತೆ ದುರವಸ್ಥೆಗೆ ಮುಖ್ಯ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದು, ಬೇಲೂರು ಬಿಕ್ಕೋಡು ರಸ್ತೆಯ ಎರಡೂ ಬದಿಗಳಲ್ಲೂ ಆಳವಾದ ಗುಂಡಿಗಳು ನಿರ್ಮಾಣವಾಗಿದ್ದು, ತಾತ್ಕಾಲಿಕವಾಗಿ ಹಾಕಿದ ಪ್ಯಾಚ್ಗಳು ಸಂಪೂರ್ಣವಾಗಿ ಕಿತ್ತು ಹೋಗಿವೆ. ಅಪಘಾತ ಸಂಭವಿಸಿದ ಪ್ರದೇಶದಲ್ಲಿ ಬೀದಿ ದೀಪಗಳು, ಎಚ್ಚರಿಕೆ ಫಲಕಗಳು ಸೇರಿದಂತೆ ಯಾವುದೇ ಸುರಕ್ಷತಾ ವ್ಯವಸ್ಥೆಗಳಿಲ್ಲದೆ ರಾತ್ರಿ ವೇಳೆ ಸಂಚಾರ ಅಪಾಯಕಾರಿಯಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಬೇಲೂರು ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಗಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಡೆಗಜ್ಜೆ ಗ್ರಾಮದವರು ನೆನ್ನೆ ಶುಂಠಿಗೆ ನೀರು ಹೊಡೆಯೋಕ್ಕೆ ಅಂತ ಹೋಗಿದ್ರು. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಅದೇನಾಯಿತು, ಈ ಕಡೆ ಗುಂಡಿ ಇತ್ತು. ಅವ್ರು ಟಾಸ್ಕ್ ಎಸಿ ಅವ್ರು ಏನು ಮಾಡಿದ್ರು, ಗುಂಡಿ ತಪ್ಸೋಕ್ಕಾಗಿ ಇವರು ಮಾಮೂಲಿ ಬೈಕ್ ಅವ್ರು ಹೋಗ್ತಾಯಿದ್ರು. ಅಲ್ಲಿಂದ ಬಂದು ಸ್ಟ್ರೈಟ್ ಹೊಡೆದ್ಬಿಟ್ಟಿದ್ದಾರೆ. ಆ ಗುಂಡಿ ಇಲ್ಲ ಅಂದಿದ್ರೆ ಅವ್ರ ಜೀವ ಉಳಿತಾ ಇತ್ತು. ಈಗ ಅವರಿಗೆ ಒಂದು ಹೆಣ್ಣು ಗಂಡು 2 ಚಿಕ್ಕ ಮಕ್ಕಳು. ಅವ್ರ ಎಜುಕೇಷನ್ ಭವಿಷ್ಯ ಏನು, ಅದಕ್ಕೆ ಸರ್ಕಾರ ವಹಿಸ್ಕೊಡುತ್ತಾ ಅವ್ರಿಗೆ ಎಜುಕೇಷನ್ಗೆ ಏನಾದರೂ ಅವ್ರಿಗೆ ಹೆಲ್ಪ್ ಮಾಡಬೇಕು. ಮಕ್ಕಳಿಗೆ ಅವಳು ಚಿಕ್ಕ ವಯಸ್ಸು ಹುಡುಗಿ, ಅವಳಿಗೆ ಏನು ಅಂದರೆ ಏನು ಮುಗ್ದೆ ಅವಳು ಅಂತ ಅವರಿಗೆ ಜೀವನ ಹಾಳಾಯ್ತಲ್ಲ. ಯಾರು ಹೊಣೆ ಇದಕ್ಕೆ? ಯಾವ ಸರ್ಕಾರವನ್ನೇ ತಾನೇ ಹೊಣೆ ಇದಕ್ಕೆ? ಅದಕ್ಕೆ ಇದು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ ನಾವು. ಇವರು ಬಿಟ್ಟಿ ಭಾಗ್ಯ ಕೊಡೋದು ಬೇಡ ನಮಗೆ. ಇಂಥ ರೋಡ್ಗಳನ್ನ ಮುಗಿಸಿ ನಮಗೆ ಒಂದು ಒಳ್ಳೆ ಇದನ್ನು ಕೊಟ್ಟು ಜೀವ ಉಳಿಸ್ತೀವಿ. ಒಂದು ಜೀವ, ಹೆಣ್ಮಗಳ ಜೀವ ಹೋಗಿದೆ. ಹೆಣ್ಮಕ್ಳಿಗೆ 2,000 ಕೊಡ್ತಾರೆ ಅಂತಾರೆ. ಅದು 2,000 ಯಾವ ಹೆಣ್ಮಕ್ಳಿಗೂ ಬೇಡ. ಗಂಡ ಇದ್ದರೆ ಅವನು ಜೀವನ ಪರ್ಯಂತ ಹೆಂಡತಿನ ತಾಕತ್ತಿರುತ್ತೆ ಅವನಿಗೆ. ಈಗ ಎಣ್ಣೆ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಗುತ್ತೆ? ಗಂಡನೇ ಇಲ್ಲ ಅಂದರೆ ಹೆಣ್ಣಿಗೆ ಯಾರು ಸರ್ವಸ್ವ? ಅವಳ ಜೀವನ ಯಾವ ರೀತಿ ನಡೆಸ್ತಾಳೆ? ಈಗ ಅವರಿಗೆ ಅದು ಜಮೀನು ಇಲ್ಲ, ಕೂಲಿ ಮಾಡಿ ಜೀವನ ಮಾಡೋ ಅಂಥವ್ರು. ಅವ್ರು ಗಾರೆ ಕೆಲಸ ಮಾಡ್ತಾಯಿದ್ರು. ಅವರಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಇವ್ರದ್ದು ಕೆರೆಕೋಡಿ ದೇವಸ್ಥಾನ ಅನ್ನೋದನ್ನ ಪೂಜೆ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಸೊ ರಾತ್ರಿ ಬರುವಾಗ ಶುಂಠಿಯಿಂದ ಮೋಟ್ರ್ ಆಫ್ ಮಾಡಿ ಬರುವಾಗ ಅಪಘಾತ ಆಗಿರ್ತಕ್ಕಂಥದ್ದು. ಸೊ ಇದು ಸಮಯ ಅಂದರೆ ಇದ್ರದ್ದು ಅಭಾವ ಏನಂತ ಅಂದರೆ ಗುಂಡಿ ಮುಚ್ಚಿಲ್ಲ. ಸೊ ಇದು ಯಾರಾದರೂ ಒಂದು ಎಚ್ಚರಿಕೆ ತಗೋಬೇಕಲ್ವಾ? ಸುಮ್ಮನೆ ಕೂತ್ಕೊಂಡ್ರೆ ಯಾರೇ ಆಗ್ಬೋದು, ಶಾಸಕರಾಗ್ಬೋದು, ಸಮಾಜ ಸೇವೆಯಾಗಿ ಮಾಡ್ಬೋದು. ಇದಕ್ಕೂ ಮುಂಚೆ ತುಂಬಾಗಳು ಆಗಿದೆ ಸರ್. ಇದನ್ನು ಯಾರು ಎಚ್ಚೆತ್ತವಾಗಿ ತಗೊಂಡಿಲ್ಲ. ಇದನ್ನು ತಗೋಬೇಕು ಅಂತ ನನ್ನ ಕೋರಿಕೆ. ಈ ರೀತಿ ಅನಾಹುತ ಆಗೋಕ್ಕಿಂತ ಮುಂಚೆ ಇದೇ ಕೊನೆ ಆಗಬೇಕಲ್ಲ. ಇದರಿಂದನಾದರೂ ಮುಂದೆ ಆ ಗುಂಡಿನ ಮುಚ್ಚಿಸ್ಬೇಕು. ಇಲ್ಲ ಅಂದರೆ ಇವತ್ತು ನಾವು ಅಲ್ಲಿ ಸ್ಟ್ರೈಕ್ ಮಾಡಕ್ಕೆ ಕೂರ್ತೀವಿ ಖಂಡಿತ. ಇದನ್ನು ಯಾರೇ ಎಲ್ಲೇ ಇದ್ರು ಈ ಕೂಡಲೇ ಬಂದು ಇದಕ್ಕೆ ನಮಗೆ ಸಮಸ್ಯೆನ ಪರಿಹಾರ ಮಾಡಿಕೊಡ್ಬೇಕು. ಹೊಳೆನರಸೀಪುರ ಪಟ್ಟಣದಲ್ಲಿ ಮತ್ತೆ ಮಚ್ಚು ಲಾಂಗುಗಳು ಜಳಪಿಸಿವೆ. ಉದ್ಯಮಿ ಮಂಜೇಗೌಡ ಎಂಬುವವರ ಮೇಲೆ ದುಷ್ಕರ್ಮಿಗಳು ಲಾಂಗು ಮತ್ತು ಮಚ್ಚುಗಳಿಂದ ಸಜ್ಜಾಗಿ ಬಂದಿದ್ದ ದುರುಳರು ಏಕಾಏಕಿ ದಾಳಿ ನಡೆಸಿ ಪರಾರಿಯಾಗಿದ್ದಾರೆ. ಜೋಡಿಗುಬ್ಬಿ ಗ್ರಾಮದ ಉದ್ಯಮಿ ಮಂಜೇಗೌಡಗೆ ಗಂಭೀರವಾದ ಗಾಯಗಳಾಗಿದ್ದು, ಪೆಟ್ರೋಲ್ ಬಂಕ್ ಮತ್ತು ಟ್ರ್ಯಾಕ್ಟರ್ ಶೋರೂಮ್ ಮಾಲೀಕರಾಗಿದ್ದಾರೆ. ಟ್ರ್ಯಾಕ್ಟರ್ ಶೋರೂಮ್ ಬಳಿ ನಿಂತಿದ್ದಾಗ ದುಷ್ಕರ್ಮಿಗಳು ದಾಳಿ ಮಾಡಿದ್ದಾರೆ. ಬೈಕ್ನಲ್ಲಿ ಬಂದ 3 ದುಷ್ಕರ್ಮಿಗಳಿಂದ ಲಾಂಗು ಮಚ್ಚುಗಳಿಂದ ದಾಳಿ ನಡೆದಿದೆ. ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಆರೋಪಿಗಳು ಪರಾರಿಯಾಗಿದ್ದಾರೆ. ದುಷ್ಕರ್ಮಿಗಳು ಮುಖಕ್ಕೆ ಕಪ್ಪು ಬಣ್ಣದ ಬಟ್ಟೆ ಕಟ್ಟಿಕೊಂಡು ಹೆಲ್ಮೆಟ್ ಧರಿಸಿ ಬಂದಿದ್ದರು ಎನ್ನಲಾಗಿದೆ.
ಹೊಳೆನರಸೀಪುರ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ವೈದ್ಯರು ಮೈಸೂರಿಗೆ ಕಳುಹಿಸಿದ್ದಾರೆ. ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ದಾಳಿ ಮಾಡಿರಬಹುದು ಎಂದು ಶಂಕಿಸಲಾಗಿದೆ. ಘಟನೆ ಕುರಿತಂತೆ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿಲ್ಲಾ ಪವರ್ ಲಿಫ್ಟಿಂಗ್ ಸಂಸ್ಥೆಯ ವತಿಯಿಂದ ನಗರದಲ್ಲಿ ರಾಜ್ಯ ಮಟ್ಟದ ಮುಕ್ತ ಹಾಗೂ ಬಾಲಕಿಯರ ಸಬ್ ಜೂನಿಯರ್ ಕ್ಲಾಸಿಕ್ ಮತ್ತು ಎಕ್ವಿಪ್ಡ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2026 ಆಯೋಜಿಸಲಾಗಿದೆ ಎಂದು ಪವರ್ ಲಿಫ್ಟಿಂಗ್ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷ ಸತೀಶ್ ಕುಮಾರ್ ಹೇಳಿದರು. ಹಾಸನ ಜಿಲ್ಲಾ ಪವರ್ ಲಿಫ್ಟಿಂಗ್ ಸಂಸ್ಥೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 2 ದಿನಗಳ ರಾಜ್ಯ ಮಟ್ಟದ ಮುಕ್ತ ಹಾಗೂ ಬಾಲಕಿಯರ ಸಬ್ ಜೂನಿಯರ್ ಕ್ಲಾಸಿಕ್ ಮತ್ತು ಎಕ್ವಿಪ್ಡ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2026 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಜಿಲ್ಲಾ ಪವರ್ ಲಿಫ್ಟಿಂಗ್ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಕಾರ್ಯದರ್ಶಿ ಕೆ ಹನುಮಂತೇಗೌಡ ಮತ್ತು ಎಲ್ಲ ಪದಾಧಿಕಾರಿಗಳ ಶ್ರಮದಿಂದ ಈ ಮಟ್ಟದ ಸ್ಪರ್ಧೆ ಹಾಸನದಲ್ಲಿ ಸಾಧ್ಯವಾಗಿದೆ. 2 ದಿನಗಳ ಕಾಲ ನಿರಂತರವಾಗಿ ನಡೆಯಲಿರುವ ಈ ಚಾಂಪಿಯನ್ಶಿಪ್ನಲ್ಲಿ ಮೊದಲ ದಿನ ಕ್ಲಾಸಿಕ್ ವಿಭಾಗದ ಎಲ್ಲ ಸ್ಪರ್ಧೆಗಳು ನಡೆಯಲಿದ್ದು, ಭಾನುವಾರ ಎಕ್ವಿಪ್ಡ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಗಳು ನಡೆಯಲಿವೆ ಎಂದು ಹೇಳಿದರು. ಇನ್ನಷ್ಟು ವ್ಯವಸ್ಥಿತವಾಗಿ ಹಾಗೂ ಉತ್ತಮ ರೀತಿಯಲ್ಲಿ ನಡೆಸುವಂತಹ ಒಂದು ಆಶಯವನ್ನು ನಮ್ಮ ಹನುಮಂತೇಗೌಡರು ಹಾಗೂ ಹಾಸನ ಜಿಲ್ಲಾ ಪವರ್ ಲಿಫ್ಟಿಂಗ್ ಎಲ್ಲ ಪದಾಧಿಕಾರಿಗಳು ಹೊಂದಿದ್ದಾರೆ. ಈಗಾಗಲೇ 200ಕ್ಕೂ ಮಿಕ್ಕಿ ಸಬ್ ಜೂನಿಯರ್ ವಿಭಾಗದ ಸ್ಪರ್ಧಾಳುಗಳು ತನ್ನ ಹೆಸರನ್ನು ನೋಂದಾಯಿಸಿದ್ದಾರೆ. 2 ದಿನಗಳ ಕಾಲ ಸತತವಾಗಿ ನಡೆಯತಕ್ಕಂಥ ಸ್ಪರ್ಧೆ ಇಂದು ಕ್ಲಾಸಿಕ್ ವಿಭಾಗದ ಎಲ್ಲ ಸ್ಪರ್ಧೆಗಳು ಮುಗಿದು ನಾಳೆ ಎಕ್ವಿಪ್ಮೆಂಟ್ ವಿಭಾಗದ ಸ್ಪರ್ಧೆಗಳು ಮುಗಿಸುವಂಥ ನಾವು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಸ್ಪರ್ಧೆಗಳು ಇಂಡಿಯನ್ ಪವರ್ ಲಿಫ್ಟಿಂಗ್ ಇಂಡಿಯಾದ ಮತ್ತು ಇಂಟರ್ನ್ಯಾಷನಲ್ ಪವರ್ ಲಿಫ್ಟಿಂಗ್ ಫೆಡರೇಷನ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಿಕೊಂಡು ಅದನ್ನು ನಾವು ಇಲ್ಲಿ ಚಂದ ರೀತಿಯಲ್ಲಿ ಮುಗಿಸುವಂಥ ಎಲ್ಲ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಎಲ್ಲ ಕ್ರೀಡಾಪಟುಗಳು ಹೊಸಬರಾದರೂ ಕೂಡ ಸಹಕರಿಸಬೇಕಾಗಿ ಎಲ್ಲರ ಹತ್ರ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ. ಜಿಲ್ಲಾ ಪವರ್ ಲಿಫ್ಟಿಂಗ್ ಸಂಸ್ಥೆಯ ಗೌರವಾಧ್ಯಕ್ಷ ಕೆಎಂ ಶ್ರೀನಿವಾಸ್ ಮಾತನಾಡಿ, ಯಾವುದೇ ಕ್ರೀಡೆಯಲ್ಲಿ ಗೆಲುವು ಮತ್ತು ಸೋಲು ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಇರಬೇಕು. ಮೊದಲಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸುವ ಧೈರ್ಯ ಮುಖ್ಯ. ಪವರ್ ಲಿಫ್ಟಿಂಗ್ ಹೆಸರೇ ಹೇಳುವಂತೆ ದೈಹಿಕ ಮತ್ತು ಮಾನಸಿಕ ಶಕ್ತಿ ಬೇಕಾಗುತ್ತದೆ. ಅಂತಹ ಶಕ್ತಿ ಇರುವವರೇ ಇಲ್ಲಿ ಬಂದಿದ್ದೀರಿ. ನಿಮಗೆ ಮೊದಲಿಗೆ ಅಭಿನಂದನೆಗಳು. ಹಾಸನದಲ್ಲಿಯೂ ಪ್ರತಿಭಾವಂತ ಕ್ರೀಡಾಪಟುಗಳಿದ್ದಾರೆ ಎಂಬುದನ್ನು ಈ ಸ್ಪರ್ಧೆ ಸಾಬೀತುಪಡಿಸಿದೆ. ಈಗ ಜೂನಿಯರ್ ವಿಭಾಗದಲ್ಲಿ ಭಾಗವಹಿಸುತ್ತಿರುವವರು ಮುಂದಿನ ದಿನಗಳಲ್ಲಿ ಸೀನಿಯರ್ ವಿಭಾಗದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧಿಸುವ ಮಟ್ಟಕ್ಕೆ ಬೆಳೆಯಬೇಕು ಎಂದು ಹೇಳಿದರು. ಗೆಲುವು ಸೋಲು ನಂತರ, ಯಾಕೆಂದ್ರೆ ಈ ಪವರ್ ಲಿಫ್ಟಿಂಗ್ ಹೆಸರೇ ಹೆಂಗಿದೆ, ಪವರ್, ಅದನ್ನು ಲಿಫ್ಟ್ ಮಾಡಬೇಕು. ಅಷ್ಟು ಪವರ್ ನಿಮ್ಮಲ್ಲಿ ಇರಬೇಕು. ಅಂತ ಪವರ್ ಇರೋರೆ ಮಾತ್ರ ಇಲ್ಲಿ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನು ಇದ್ರ ಬಗ್ಗೆ ಕೇಳಿದ್ದೆ. ನಾನು 2003ರಲ್ಲಿ 4ರಲ್ಲಿ ಮಂಗಳೂರಲ್ಲಿ ಮೊದಲನೇ ಜಾರಿಗೆ ನಾನು ಜಾಬ್ ಸೇರಿದಾಗ ನಮ್ಮ ಸಂಸ್ಥೆಯ ಐಟಿಐನ ಪ್ರಿನ್ಸಿಪಾಲ್ ಆದ ಗಿರಿಧರ್ ಸಾಲೇನ್ ಅಂತ ಒಬ್ಬರು ಪ್ರಿನ್ಸಿಪಾಲ್ ಇದ್ರು. ಅವರು ಇದರಲ್ಲಿ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲಲ್ಲಿ ಪವರ್ ಲಿಫ್ಟಿಂಗಲ್ಲಿ ಪ್ರಶಸ್ತಿ ತಗೊಂಡಿದ್ರು. ಅದು ಏನು ಯಾಗಿರುತ್ತೆ ಅಂತ ನೋಡಕ್ಕೆ ಹೋದಾಗ ಅದ್ರ ಬಗ್ಗೆ ನಾನು ಕಾಳಜಿಯಾಗಿ ನೋಡಿದೆ. ಅದ್ರ ನೋಡಿದಾಗ ಏನಾಗುತ್ತೆ, ಇದರಲ್ಲಿ ಪವರ್ ಬೇಕು. ಇದನ್ನು ಲಿಫ್ಟ್ ಮಾಡಬೇಕು ಅಂದರೆ ಪವರ್ ಬೇಕು. ಒಳ್ಳೆ ನೇಮ್ ಇಟ್ಟಿದ್ದಾರೆ ಪವರ್ ಲಿಫ್ಟಿಂಗ್ ಅಂತ. ಅದಾದ ನಂತರ ನಾವು ಸರ್ಕಾರಿ ನೌಕರ ಸಂಘದಲ್ಲಿ ಎಲ್ಲ ಭಾಗವಹಿಸುವ ನೋಡ್ತಾ ಇದ್ದಾಗ ನಮ್ಮ ಹನುಮಂತೇಗೌಡರು ಅವ್ರ ಶ್ರೀಮತಿ ಅವರೆಲ್ಲ ಈ ಒಂದು ಪವರ್ ಲಿಫ್ಟಿಂಗ್ ಪ್ರಶಸ್ತಿಯನ್ನು ಪಡೆಯುವುದರ ಮೂಲಕ ನಮ್ಮ ಹಾಸನಕ್ಕೆ ಕೀರ್ತಿ ತಂದಿದ್ದಾರೆ. ಅವರು ಈ ಸಂಸ್ಥಾಪಕ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ಒಳ್ಳೆಯ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಹಾಸನದಲ್ಲೂ ಸಹ ಪವರ್ ಇದೆ, ಆ ಪವರ್ನ ಲಿಫ್ಟ್ ಮಾಡ್ತೀವಿ ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವಂತಹ ಎಲ್ಲ ಸ್ಪರ್ಧಾಳುಗಳಿಗೆ ಶುಭಾಶಯಗಳನ್ನ ಹೇಳ್ತೀನಿ. ಜೊತೆಲಿ ಈ ಸಂದರ್ಭದಲ್ಲಿ ನಿರಂಜನ್ ರಾಜ್, ಕೆ ಹನುಮಂತೇಗೌಡ, ಅಶ್ವಥ್, ಸಂತೋಷ್ ಶೆಟ್ಟಿ, ವೇಣುಗೋಪಾಲ್, ಮಂಜುನಾಥ್, ತ್ರಿಭುವನ್, ಶಶಿಧರ್, ಸಿಕೆ ರಘು, ಕಾರಂತ್, ಮಧುಚಂದ್ರ, ಜಯರಾಮ್, ಶಿವಣ್ಣ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಡಗೈ ಶೇಕಡ 5.25, ಬಲಗೈ ಶೇಕಡ 5.25 ಹಾಗೂ ಇತರೆ ಸಮುದಾಯಗಳಿಗೆ ಶೇಕಡ 4.5 ಮೀಸಲಾತಿ. ಸಚಿವ ಸಂಪುಟ ಸಭೆಗೆ ಐತಿಹಾಸಿಕ ನಿರ್ಧಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಜಿಲ್ಲಾಧಿಕಾರಿಗಳ ಸಮುಚ್ಚಯದ ಮುಂಭಾಗದಲ್ಲಿ ಇನ್ನು ಮುಂದೆ ಯಾವುದೇ ಪ್ರತಿಭಟನೆ, ಧರಣಿ ಹಾಗೂ ಅಹೋರಾತ್ರಿ ಹೋರಾಟಗಳಿಗೆ ಅವಕಾಶ ಇರುವುದಿಲ್ಲ. ಜಿಲ್ಲಾಡಳಿತ ಸ್ಪಷ್ಟನೆ. ಗುಂಡಿಬೆದ್ದ ರಸ್ತೆ, ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳ ವಿರುದ್ಧ ವಾಹನ ಸವಾರರ ಆಕ್ರೋಶ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.